ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಲು ನಿಮ್ಮ ಹುಬ್ಬುಗಳು ಕೂಡ ಕಾರಣವಾಗಿರುತ್ತವೆ. ಹುಬ್ಬುಗಳು ತೆಳ್ಳಗಿದ್ದರೆ ನೋಡಲು ಆಕರ್ಷಕವಾಗಿ ಕಾಣುವುದಿಲ್ಲ. ಒಂದು ವೇಳೆ ನಿಮ್ಮ ಹುಬ್ಬುಗಳು ತೆಳ್ಳಗಿದ್ದರೆ ಇನ್ನು ಮೇಲೆ ಚಿಂತೆ ಬೇಡ. ಈ ಸಿಂಪಲ್ ಟಿಪ್ಗಳನ್ನು ಫಾಲೋ ಮಾಡಿದರೆ ನಿಮ್ಮ ಹುಬ್ಬುಗಳು ದಪ್ಪವಾಗಿ ಆಕರ್ಷಕವಾಗಿ ಕಾಣುವುದಂತೂ ಗ್ಯಾರಂಟಿ. ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡಿದ ಯಾವುದೇ ವಿಡಿಯೋಗಳನ್ನು ನೀವು ಮೊದಲನೇದಾಗಿ ನೋಡಬಹುದು. ನೀವು ಈ ನೈಸರ್ಗಿಕ ವಿಧಾನವನ್ನು ಪಾಲಿಸುವುದಾದರೆ ಸ್ವಲ್ಪ ತಾಳ್ಮೆ ಬೇಕು. ಏಕೆಂದರೆ ಈ ವಿಧಾನವನ್ನು ಪಾಲಿಸಿದ ನಂತರ ಅದರ ಫಲಿತಾಂಶ ಗೊತ್ತಾಗಲು 3 ರಿಂದ 6 ತಿಂಗಳು ಬೇಕಾಗುತ್ತದೆ. ಒಮ್ಮೆ ಹುಬ್ಬು ಮಂದವಾದರೆ ಮತ್ತೆ ಅದು ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳುವುದಿಲ್ಲ. ಟಿಪ್ ನಂಬರ್ 1, ನಿಮ್ಮ ಹುಬ್ಬುಗಳನ್ನು ಮಂದವಾಗಿ ಮಾಡಲು ಹರಳೆಣ್ಣೆಯು ಕೂಡ ಸಹಾಯಕಾರಿ. ಸ್ವಲ್ಪ ಹರಳೆಣ್ಣೆಯನ್ನು ತೆಗೆದುಕೊಂಡು ನಿಮ್ಮ ಹುಬ್ಬುಗಳ ಮೇಲೆ 2 ರಿಂದ 3 ನಿಮಿಷ ಮೃದುವಾಗಿ ಮಸಾಜ್ ಮಾಡಿಕೊಳ್ಳಿ. ಅರ್ಧ ಗಂಟೆ ಬಳಿಕ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಬೇಕು. ಈ ರೀತಿ ಪ್ರತಿದಿನ ಮಾಡುವುದರಿಂದ ನಿಮ್ಮ ಹುಬ್ಬುಗಳು ಬೇಗನೆ ಬೆಳೆಯಲು ಸಹಾಯವಾಗುತ್ತದೆ. ಟಿಪ್ ನಂಬರ್ 2, ಲೋಳೆ ರಸವನ್ನು ಹುಬ್ಬಿಗೆ ಹಚ್ಚಿ ಅದು ಒಣಗಿದ ನಂತರ ಮುಖವನ್ನು ತೊಳೆಯಬೇಕು. ಈ ರೀತಿ ಪ್ರತಿದಿನ ಮಾಡುತ್ತಾ ಬಂದರೆ ಹುಬ್ಬು ಆಕರ್ಷಕವಾಗಿ ಬೆಳೆಯುವುದು. ಟಿಪ್ ನಂಬರ್ 3, ಈರುಳ್ಳಿಯನ್ನು ಗ್ರೈಂಡ್ ಮಾಡಿ ಅದರ ರಸವನ್ನು ಹುಬ್ಬಿಗೆ ಹಚ್ಚಿದರೆ ಹುಬ್ಬಿಗೆ ತುಂಬ ಒಳ್ಳೆಯದು. ಇದನ್ನು ಕೂದಲಿಗೆ ಹಚ್ಚಿದರೂ ಕೂಡ ಕೂದಲು ಆಕರ್ಷಕವಾಗಿ ಬೆಳೆಯುತ್ತದೆ. ಟಿಪ್ ನಂಬರ್ 4, ಮೆಂತ್ಯ ಬೀಜವನ್ನು ಪೇಸ್ಟ್ ಮಾಡಿ ಅದನ್ನು ಹುಬ್ಬಿಗೆ ಹಚ್ಚಿದರೂ ಕೂಡ ಹುಬ್ಬು ದಪ್ಪವಾಗಿ ಬೆಳೆಯುತ್ತದೆ. ಅದು ಕೂದಲಿನ ಬೆಳವಣಿಗೆಗೂ ಕೂಡ ಒಳ್ಳೆಯದು. ಟಿಪ್ ನಂಬರ್ 5, ಸ್ವಲ್ಪ ಹಾಲಿನಲ್ಲಿ ಹತ್ತಿಯನ್ನು ಅದ್ದಿ ಅದನ್ನು ಹುಬ್ಬುಗಳ ಮೇಲೆ ಮೃದುವಾಗಿ ಉಜ್ಜಬೇಕು. ಈ ರೀತಿ ಮಾಡುವುದರಿಂದ ಹುಬ್ಬುಗಳು ಆಕರ್ಷಕವಾಗಿ ಬೆಳೆಯುತ್ತವೆ. ಈ 5 ಟಿಪ್ಗಳಲ್ಲಿ ಯಾವುದಾದರೂ ಒಂದು ಟಿಪ್ಪನ್ನು ಫಾಲೋ ಮಾಡಿದರೆ ನಿಮ್ಮ ಹುಬ್ಬುಗಳು ಮಂದವಾಗುವುದು ಖಂಡಿತ. ನೋಡಿದ್ರಲ್ಲ ಸ್ನೇಹಿತರೆ, ಮನೆಮದ್ದನ್ನು ಉಪಯೋಗಿಸಿ ನಿಮ್ಮ ಹುಬ್ಬುಗಳನ್ನು ಯಾವ ರೀತಿ ಮಂದವಾಗಿಸಿಕೊಳ್ಳುವುದು ಎಂದು. ಈ ಟಿಪ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.